ಇನ್ನೊಂದು ರಾಮ ಬರ್ತೈತೆ ಅದ್ರ ಮ್ಯಾಗ ಕುಂತಿದ್ದಿರುತ್ತೆ ಅದು ಅಷ್ಟು ಕೂಡ ವಿಸರ್ಜನೆ ಮಾಡ್ದಂಗೆ ಬಾವಿ ಹಾಕ್ದಂಗೆ ಆಗುತ್ತೆ ನಾವು. ಸೊ ಅದೆಲ್ಲ ಮಾಡಬಾರ್ದು. ಅದೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಕ್ರ್ಯಾಕ್ ಬಿಡುತ್ತೆ ಇಲ್ಲಿ ಎಲ್ಲ ಸ್ವಲ್ಪ ಹ್ಯಾಂಡ್ ಮೇಡ್. ಆಮೇಲೆ ಅದು ಗಣೇಶ ಒಂದೇ ಬರುತ್ತೆ. ಇದರಲ್ಲಿ ಮಾತ್ರ ಕೈ ಸಪ್ರೇಟು, ಸೊಂಡ್ಲು ಸಪ್ರೇಟು, ಮುಖ ಸಪ್ರೇಟು, ಇದು ಸಪ್ರೇಟ್ ಈ ಥರ. ಸಾಗರ್ ರಮೇಶ್ ಚಿತ್ರಗಾರ ಅಂತೇಳಿ ನಾವು ಗಡದಾಗ ಇರ್ತೀವಿ ಊರು ನಮ್ದು. ಊರಿಂದ ನಾವು ಇಲ್ಲೆಲ್ಲ ಗಣಪತಿ ಎಲ್ಲ ಮಾಡ್ಕೊತ ಬರತ್ತೀವಿ. ಇವೆಲ್ಲ ಈ ಟೋಟಲ್ ನಾವು 250 ಗಣಪತಿ ಅದಾವೆ. ನಮ್ಮ ವರ್ಷ 250 ಗಣಪತಿ ಸೇಲ್ ಆಗ್ತಾವೆ ನಾವು ಕಾಯಂ ಕಸ್ಟಮರ್. ಆಮೇಲೆ ಹೋಲ್ಸೇಲ್ ಕೂಡ ಕೊಡ್ತೀವಿ ನಾವು. ನಾವು ವರ್ಷಗಂಟ್ಲೆ ನಾವು ಮಾಡ್ಕೊತಾನೆ ಇರ್ತೀವಿ ನಾವು. ಗಣಪತಿ ಎಲ್ಲ ಪೂರ್ತಿ ಗಣಪತಿ ಆಯ್ತು, ಮೂರ್ತಿ ಆಯ್ತು, ಎಲ್ಲ ವರ್ಷಗಂಟ್ಲೆ ಮಾಡ್ಕೊತ ಇರ್ತೀವಿ. ಈಗ ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ನಿಮ್ಗೆ ಹೆಂಗೆ ಥಾಟ್ ಬಂತಿದೆ ಮಾಡ್ಬೇಕಂತ ಹೇಳಿ? ಇದು ನಾವು ಮುತ್ತಾಜ ಕಾಲದಿಂದ ಅವರು ಮಾಡ್ಕೊತ ಬಂದಾರ ಮೊದಲಿಂದ. ಇದು ನಮ್ಗೆ ಕೈ ಕಸಬ್ ಅವ್ರು ಮಾಡ್ಕೊಂಡು ಬಂದಾರ. ನಮಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಭಾಳ ಆಗ್ಬಿಡುತ್ತೆ. ಮಾಡ್ಬೇಕು, ಕಲಿಬೇಕು ಅನ್ನೋ ಇಂಥವೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು. ಕೆರಿಯರ್ದು ಮಾಡಿದ್ದೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಭಾಳ ಆಸಕ್ತಿ ಇರುತ್ತೆ. ಅದಕ್ಕೆ ನಾವು ಸಣ್ಣ ಇದ್ದಿಂದ ಹಿಡಿದು ನಾನು ಗಣಪತಿ ಆಯ್ತು, ಮೂರ್ತಿ ಆಯ್ತು, ಅದ್ರಾಗೆಲ್ಲ ಮಾಡ್ಕೊಂತ ಆಸಕ್ತಿ ಮಾಡ್ಕೊತಾನೆ ನಾವು ಮಾಡ್ಕೊತಾನೆ ಬಂದೇನೆ. ಸ್ಕೂಲಿಂಗ್ ಸ್ಕೂಲು ನಾನು 10th ಆಮೇಲೆ ನಾವು ಕೋರ್ಸ್ ಮಾಡಿದ್ವಿ. ನಾವು ಬೆಂಗಳೂರೊಳಗೆ ಇದೇ ಕೋರ್ಸ್ ಆಯ್ತು ನಮ್ಮದು 3 ವರ್ಷ. ಹೌದು. ಇದು ಕಲಿಬೇಕಂದ್ರೆ ಮುತ್ತಾಜಿಂದ ಕಾಲಕ್ಕೆ ಬರ್ತಾರೆ. ಆಮೇಲೆ ಎಷ್ಟು ಚಿಂದ ಬೇಕಪ್ಪ ಅಂದ್ರೆ ಕೋರ್ಸ್ ಇರ್ತಾವೆ. 3 ವರ್ಷ 5 ವರ್ಷ ಹಿಂಗೆಲ್ಲ ಕೋರ್ಸ್ ಇರುತ್ತೆ ಬೆಂಗಳೂರಲ್ಲಿ ಇರ್ತದೆ. ಅದರಲ್ಲಿ ಹೋಗಿ ನಾವು 3 ವರ್ಷ ಹೋಗಿ ಕೋರ್ಸ್ ತೊಗೊಂಡು ಟ್ರೈನಿಂಗ್ ಬೇರೆ ಕಡೆ ಹತ್ರ ಇನ್ನೊಬ್ರ ಹತ್ರ ಟ್ರೈನಿಂಗ್ ತೊಗೊಂಡು ಆಮೇಲೆ ನಾನು ಸ್ವಂತ ನಾವು ಮಾಡ್ಕೊಂಡು. ಇದು ಸುಮಾರು ನಮಗೆ ಒಂದು 5 ರಿಂದ 6 ವರ್ಷ ಹಿಡಿದೈತೆ ನೋಡ್ರಿ ನಮ್ಗೆ ಕಲಿಯಕ್ಕೆ. ಹೌದು. ಇದು ಗಣಪತಿ ಒಂದಲ್ಲ, ನಾವು ಮೂರ್ತಿಯನ್ನು ಮಾಡ್ತೀವಿ. ಗಣಪತಿ ಸೀಸನ್ ಇದ್ದಾಗ ಗಣಪತಿ ಎಲ್ಲ ಜಾಸ್ತಿ ನಾವು ಗಣಪತಿನೇ ಮಾಡೋದು. ಮೂರ್ತಿಯಿಂದ ಗಣಪತಿನ ಜಾಸ್ತಿ ಮಾಡ್ಕೊಂತ ಮಾಡಿ. ನಿಮ್ಮೊಂದಿಷ್ಟು ಫೋಟೋಸ್ ನೋಡಿದೆ ನಾನು, ಈಗ ಮೂರ್ತಿ ರೆಡಿ ಮಾಡೋದು. ಸೊ ಅದು ಯಾವ ರೀತಿ ಕಲ್ತೀರ ಅಂತ ನೀವು? ದೊಡ್ಡ ದೊಡ್ಡ ಮೂರ್ತೀಸ್ ಎಲ್ಲ ಫೋಟೋಸ್ ನೋಡಿದ್ದೆ ನಾನು. ಅದೇ ನಮ್ಗೆ ಈಗ ನಾವು ಕಲಿಬೇಕಂದ್ರೆ ನಮ್ಮ ಅಜ್ಜರು ಎಲ್ಲರೂ ವಯಸ್ಸಾಗಿತ್ತು ಅವ್ರಿಗೆ. ಹಿಂಗಾಗಿ ನಮಗೆ ಕಲಿಬೇಕಂದ್ರೆ ಅವ್ರ ಹತ್ರ ಚಾನ್ಸ್ ಸಿಗಲಿಲ್ಲ. ಅವ್ರ ಕಡೆ ಕಲ್ತಿದ್ದೆ ಇನ್ನೂ ಸ್ವಲ್ಪ ಚಲೋ ಕಲಿಬೋಯ್ತೇನೋ ಅಂತಂದು ಆಮೇಲೆ ಕಲ್ತಿ ನಾನು. ಅದೇ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಐತಲ್ಲ, ಅದರಲ್ಲಿ ಹೋಗಿ ನಾವು ಪೂರ್ತಿ ಎಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡು ಬಂದಿನಿ ಇಲ್ಲಿ. ಈವಾಗ ಸ್ವಂತ ಮಾಡತ್ತೇನೆ. ಬೇರೆಯವ್ರ ಹತ್ರ ಎಲ್ಲ ಕೆಲಸ ಮಾಡಿಕೊಂಡು ಅವ್ರ ಹತ್ರ ಅವ್ರದ್ದೇ ಅವ್ರ ಕಡೆ ಹೋಗಿ ಹೆಂಗೆ ಮಾಡಬೇಕು ಹೆಂಗಿಲ್ಲ. ಸೊ ಬೇಸಿಕಲಿ POPs ಅಂತ ಬರ್ತಿತ್ತಲ್ಲ, ಇದು ಯಾವ್ದು ಕ್ಲಿಯರ್ಲಿ ಮಣ್ಣಿಂದ ಗಣಪತಿ? ಇದು ಎಲ್ಲ ಮಣ್ಣಿನ ಸರ್. ಇದೆಲ್ಲ ಇದು POP ಇದು ಯಾವುದಲ್ಲ ನಮ್ಮ ಕಡೆ. POP ಯಾವ ಗಣಪತಿನೂ ಮಾಡಂಗಿಲ್ಲ. POP ಮಾಡೋದು ಪರಿಸರಕ್ಕೆ ಭಾರಿ ಹಾನಿ ಐತೆ ಸರ್. ಅದು ನೀರಲ್ಲಿ ಹಾಕ್ಬೇಕಂದ್ರೆ ಕರಗಂಗಿಲ್ಲ. ಆಮೇಲೆ ನಾವು ಗಣಪತಿ ಮೂರ್ತಿಯನ್ನು ಮಾಡ್ತೀವಲ್ಲ, ಅದು ನಮಗೂ ನೋಡೋಕೆ ಆಗಂಗಿಲ್ಲ, ಕರಗಂಗಿಲ್ಲ, ಏನಿಲ್ಲ. ಅವೆಲ್ಲ ನೀರ ಬಿಟ್ಟಿದ್ವಲ್ಲ ದಂಡಿ ಬಂದು ಸೇರ್ಕೊಂಡ್ಬಿಡ್ತಾವೆ. ಇವೆಲ್ಲ ಮಣ್ಣಿಂದ ಇರ್ತಲ್ಲ, ನಾವೆಲ್ಲ ಬಾವಿಗೆ ಆಯ್ತು ಕೆರೆ ಹಾಕಿದ್ರೆ ಎಲ್ಲ ನಮ್ಗೆ ಶುದ್ಧ ಇದಾಗುತ್ತೆ. ಯಾವುದು ಹಾನಿ ಆಗಿಲ್ಲ, ಏನಾಗಂಗಿಲ್ಲ. ಸೊ ನೀವು ವರ್ಷಗಟ್ಟಲೆ ಏನು ಇದು ಡೈರೆಕ್ಟ್ ಹಿಂಗೆ ಮಾಡ್ತೀರಾ, ಅದಕ್ಕೆ ಹಚ್ಚಿಗಿಚ್ಚೇನೋ ರೆಡಿ ಮಾಡ್ತಾರೆ ಅಂತ ಕೇಳಿದ್ವಿ. ಹಾಂ ಸರ್, ಇದ್ರಾಗ ಹಚ್ಚಿರುತ್ತೆ ಸರ್. ಇದು ಗಣಪತಿ ನಾವು ಫಸ್ಟಿಗೆ ಕೈಲಿ ಮಾಡ್ಕೊತೀವಿ. ಕೈಲಿ ಮಾಡ್ಕೊಂಡು ಆಮೇಲೆ ಅದಕ್ಕೆಲ್ಲ ಫಿನಿಶಿಂಗ್ ಎಲ್ಲ ಮಾಡ್ಕೊಂಡು ಮೋಡ್ ಹಾಕ್ಕೊಂತೀವಿ ನಾವು ಮೋಡ್ ಹಾಕ್ತೀವಿ ಕೊಡ್ತೀವಿ. ಬರ್ರಿ ಸರ್ ತೋರಿಸಿ. ಈ ಥರ ಮೋಡ್ ಮಾಡ್ಕೊತೀವಿ ಸರ್ ನಾವು. ಇದೆಲ್ಲ ಪೀಸ್ ಮಾಡಿರ್ತದೆ ಎಲ್ಲ ಪೀಸ್ ಮಾಡ್ಕೊಂಡು ಆಮೇಲೆ ಇದು ಬ್ಯಾಕು ಇದು ಮಣ್ಣೆಲ್ಲ ಹತ್ತಕ್ತೀವಿ ಸರ್ ನಾವು ಹದ ಮಾಡ್ಕೊಂಡು. ಅಂದರೆ ಸರ್ ಈಗ ಗಣಪತಿ ಈಗ ನಾವು ವಿಸರ್ಜನೆ ಪೂಜೆ ಮಾಡಿ ವಿಸರ್ಜನೆ ಮಾಡ್ತೀವಲ್ಲ, ಈಗ ಹನುಮಂತ ಆಯ್ತು, ಆಮೇಲೆ ಬಾತ್ಕುಳಿ ಆಯ್ತು, ಆದಮೇಲೆ ಇನ್ನೊಂದು ರಾಮ ಬರ್ತೈತೆ ಅದ್ರ ಮ್ಯಾಗ ಕುಂತಿದ್ದಿರುತ್ತೆ, ಅದು ಅಷ್ಟು ಕೂಡ ವಿಸರ್ಜನೆ ಮಾಡ್ದಂಗೆ ಬಾವಿ ಹಾಕ್ದಂಗೆ ಆಗುತ್ತೆ ನಾವು. ಸೊ ಅದೆಲ್ಲ ಮಾಡಬಾರ್ದು. ವಿಸರ್ಜನೆ ಮಾಡತ್ತಿರ್ತೀವಿ, ಗಣಪತಿ ಒಂದೇ ವಿಸರ್ಜನೆ ಮಾಡ್ಬೇಕು. ಬೇರೆ ಯಾವ ಮೂರ್ತಿ ಇರಬಾರ್ದು, ಏನಿರಬಾರ್ದು, ಯಾವ ಪ್ರಾಣಿ ಇರಬಾರ್ದು ಕೂಡ. ಕೇಳಿದ್ರೆ ಮಾಡ್ಕೊಡ್ತೀವಿ ಸರ್. ಅವ್ರಿಗೇನು ಇಷ್ಟ ಆಗುತ್ತಲ್ಲ ಆ ಗಣಪತಿ ಕೇಳಿದ್ರೆ ಮಾಡಿಕೊಡ್ತೀವಿ. ಆದರೆ ನಮ್ಗೆ ನಮ್ಮ ಪ್ರಕಾರ ಏನೈತಿ, ಗಣಪತಿ ಒಂದೇ ಮಾಡ್ಬೇಕು. ಬೇರೆ ಮೂರ್ತಿ ತೊಗೊಂಡು ಬಾಜು ಕುಂದಿಸಿದೆ, ಬೇರೆ ಪ್ರಾಣಿ ತೊಗೊಂಡು ಬಾಜು ಕುಂದಿಸಿದೆ, ಅದೆಲ್ಲ ಮಾಡಬಾರ್ದು ಸರ್. ಅದೆಲ್ಲ ವಿಸರ್ಜನೆ ಮಾಡ್ಬೇಕಂದ್ರೆ ಗಣಪತಿ ಒಂದೇ ಮಾಡ್ಬೇಕು. ಎಲ್ಲ ಹದ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಹೊರಗೆ ತಗೊಂತೀವಿ ಸರ್ ನಾವು. ಹೊರಗೆ ತಗೊಂಡು ಆಮೇಲೆ ಈ ಥರ ಇರ್ತದೆ ಸರ್ ಅದು ನಾರ್ಮಲ್. ಆಮೇಲೆ ಅದರಲ್ಲಿ ಕೈ ಏನಿರಲ್ಲ, ಇದಕ್ಕೆ ಕೈ ಪೈ ಏನೇ ಇರಂಗಿಲ್ಲ, ಸೊಂಡಿಗಳು ತಲೆ ಏನಿರಲ್ಲ. ಈ ಥರ ಕೈ ಹಚ್ಚಿರುತ್ತೆ, ಮತ್ತೆ ಹಚ್ಚಿ ಮಾಡ್ಕೊಂಡು. ಇಲ್ಲ ಸರ್, ಎಲ್ಲ ಹ್ಯಾಂಡ್ ಮೇಡ ಸರ್. ಇದು ಹ್ಯಾಂಡ್ ಮೇಡ. ಆಮೇಲೆ ಅದು ಗಣೇಶ ಒಂದೇ ಬರುತ್ತೆ.
ಇದರಲ್ಲಿ ಮಾತ್ರ ಕೈ ಸಪ್ರೇಟು, ಸೊಂಡ್ಲು ಸಪ್ರೇಟು, ಮಕ್ಕ ಸಪ್ರೇಟು, ಇದು ಸಪ್ರೇಟ್ ಈ ಥರ ಮೋಡ್ ಇರುತ್ತೆ ಸರ್ ಎಲ್ಲ. ಇವು ಡಿಸೈನ್, ಇವು ಕೈ, ಇವು ಸೊಂಡ್ಲು ಈ ಥರ ಇರುತ್ತಲ್ಲ, ಇದು ಹತ್ತುಕೊಂಡು ನಾವು ಫಿನಿಶಿಂಗ್ ಅದನ್ನು ಫಿನಿಶಿಂಗ್ ಮಾಡಿಕೊಂಡು ಅಂಟಿಸ್ಕೊಂಡು ತಯಾರು ಮಾಡ್ಕೊತೀವಿ ಸರ್. ತಯಾರು ಮಾಡಿಕೊಂಡು ಈ ಥರ ವೈಟ್ ಇಲ್ಲಿ ನೋಡಿ ಸರ್, ಈ ಥರ ವೈಟ್ ಅದು ಡ್ರೈ ಆದಮೇಲೆ ಈ ಥರ ವೈಟ್ ಹೊಡ್ಕೊಂತೀವಿ ನಾವು. ಹೌದು ಸರ್, ಅದು ಡ್ರೈ ಮಣ್ಣೆಲ್ಲ ಡ್ರೈ ಆಗಿಂದ ಈ ಥರ ವೈಟ್ ಮಾಡ್ಕೊತೀವಿ. ಈ ಥರ ವೈಟ್ ಮಾಡಿಕೊಂಡು ಆಮೇಲೆ ಮೈಬಾನ್ ಅಂತ ಇರುತ್ತೆ, ಅದಕ್ಕೆ ಮೈಬಾನ ಅಲ್ಲಿ ನೋಡಿ ಸರ್. ಹಾಂ, ಈ ಥರ ಮೈಬಾನ ಮಾಡ್ತೀವಿ. ಈ ಥರ ಮೈಬಾನ್ ಆದಮೇಲೆ ಈ ಥರ ಲಾಸ್ಟಿಗೆ ಅದೇ ಗಣೇಶನ ಈ ಥರ ರೆಡಿ ಆಗುತ್ತೆ ಸರ್ ಪೇಂಟಿಂಗ್ ಎಲ್ಲ ಆದಮೇಲೆ. ಇವಾಗೇನು ತೋರಿಸಿದ್ನಲ್ಲ ಅಲ್ಲಿ ಸೊ ನೆಕ್ಸ್ಟ್ ಈ ಥರದ್ದು ಹಾಂ ಇದೆ ಸರ್, ಅದೇ ಇವಾಗ ತೋರಿಸಿದ್ನಲ್ಲ ಮೈಬನ್ ಆಗಿದ್ದು ಅದೇ ಗಣೇಶನ ಈ ಥರ ರೆಡಿ ಆಗುತ್ತೆ ಸರ್ ಪೇಂಟಿಂಗ್ ಎಲ್ಲ ಆದ್ಮೇಲೆ. ನೀವು ಒಂದು ಗಣಪತಿ ರೆಡಿ ಆಗಕ್ಕೆ ಎಷ್ಟು ದಿನ ತೊಗೊಬೋದು? ಒಂದು ಗಣಪತಿ ರೆಡಿ ಆಗ್ಬೇಕಂತ ಸರ್ ಒಂದು 2 days ಆಗುತ್ತೆ ಸರ್. ಒಂದು ಗಣಪತಿ ಅಂದ್ರೆ ಅದು ಆರಕ್ಕೆ ಏನು ಇರ್ತಾರೆ ಡ್ರೈ ಇಲ್ಲ ಸರ್, ಬರೀ ಗಣೇಶ ಮಾಡೋಕ್ಕೆ ಒನ್ ಡೇ ಆಗುತ್ತೆ. ಹತ್ತಿಕೊಂಡು ಇದು ಮಾಡೋಕೆ ಫಿನಿಶಿಂಗ್ ಮಾಡೋಕೆ 1 day ತೊಗೊಳುತ್ತೆ, ಅದು 2 ದಿನ ಆಗುತ್ತೆ. ಆಮೇಲೆ ಡ್ರೈ ಆಗ್ಬೇಕಂದ್ರೆ ಒಂದು 10 days 12 days ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಅದಕ್ಕೆ ವೈಟು ಮೈಬಣ್ಣ ಆದಮೇಲೆ ಶಾಲು ಆಮೇಲೆ ಈ ಥರ ಡಿಸೈನ್ ಎಲ್ಲ ಮಾಡ್ಕೊಂಡು ಈ ಥರ ರೆಡಿ ಮಾಡಿಕೊಡ್ತೀವಿ. ಕೊಟ್ಟು ಸರ್ ಇವರು ಇದು ಗಣೇಶ ಮಾಡಿರ್ತೀವಲ್ಲ ಎಲ್ಲ ಫಿನಿಶಿಂಗ್ ಎಲ್ಲ ಮಾಡಿರ್ತೀವಲ್ಲ ಅದೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಕ್ರ್ಯಾಕ್ ಬಿಡುತ್ತೆ ಎಲ್ಲ, ಸ್ವಲ್ಪ ಕ್ರ್ಯಾಕ್ ಬಿಡುತ್ತಲ್ಲ. ಈಗ ಪೇಂಟ್ ಆದಮೇಲೆ ಎದ್ದು ಕಾಣುತ್ತೆ, ಅದು ಕಾಣಬಾರ್ದಗೋಸ್ಕರ ನಾವು ಅಲ್ಲಿ ಲ್ಯಾಂಬಿ ಅಂದ್ರೆ ಕಾಂಬಿನೇಷನ್ ಮಾಡಿ ಅದು ಕ್ರ್ಯಾಕ್ ಕಾಣಲಾರ್ದಂಗೆ ಮುಚ್ಕೊಂಡು ಆಮೇಲೆ ವೈಟ್ ಮಾಡ್ಕೊಂತೀವಿ. ಇದೆ ಸರ್, ವರ್ಷ ಗಂಟ್ಲೆ ಮಾಡ್ಬೇಕಲ್ಲ ಸರ್, ನಮ್ದು ಭಾಳ ರಿಸ್ಕ್ ಇರುತ್ತೆ ಸರ್. ಆಮೇಲೆ ಹಾಂ ಮಾಡಿದ್ರೆ ಬಿಡೋದು ಸರ್, ಆ ರಿಸ್ಕ್ ಇರುತ್ತೆ ಅಷ್ಟು. ಗಣೇಶ ಚೌತಿ ಹೋಗೋ ತನಕ ರಿಸ್ಕ್ ಇರುತ್ತೆ. ಹೌದು ಸರ್, ಇವರು ನಮ್ಮ ಅಣ್ಣಾರು. ಹಾಂ, ಆಮೇಲೆ ಅವ್ರು ನಮ್ಮ ಮಾವರು ಸರ್ ಅವರು, ಆಮೇಲೆ ನಮ್ಮ ತಾಯಿಯರು, ನಮ್ಮ ಅಂಟಿಯರು, ಆಮೇಲೆ ನಮ್ಮ ಬ್ರದರ್ ಮಿಸ್ಸಸ್ ಎಲ್ಲ ಫ್ಯಾಮಿಲಿ ಕೂಡ. ಹೌದು ಸರ್, ಕುಟುಂಬ ಅಷ್ಟೇ ಮಾಡೋದು. ನಿಮಗೆ ಯಾವ್ದು ಫೇವ್ರೇಟ್ ಅನಿಸ್ತೈತಿ ಇದ್ರೊಳಗೆ? ಯಾವ್ದು ಸರ್ ಫೇವ್ರೇಟ್ ಗಣಪತಿ ಯಾವ್ದು ಅನಿಸ್ತದೆ ನೀವು ಮಾಡಿದ್ರೊಳಗೆ? ನಾವು ಮಾಡಿದ್ದು ನಮಗೆಲ್ಲ ಚಲೋ ಅನಿಸುತ್ತೆ ಸರ್. ಯಾಕಂದ್ರೆ ನಾವು ಲೈಕ್ ಅಟ್ರಾಕ್ಷನ್. ಈಗ ನಾನು ಒಂದು ಏನೋ ಸ್ಪೆಷಲ್ ಮಾಡಿನಪ್ಪ ಅನ್ನೋ ಹಂಗೆ ಯಾವ್ದೈತೆ ಅಂತ ಬರ್ರಿ ಸರ್ ತೋರಿಸಿ. ಇದು ಮಣ್ಣಿನ, ಇದು ಜಾಸ್ತಿ ಏನೋ ಮಣ್ಣಿನಲ್ಲಿ ಮಾಡಲ್ಲ ಸರ್, ಈ ಥರ ಮಾಡಲ್ಲ. ಇದು ಮಣ್ಣಿಂದ ಸರ್. ಇದು ಈ ಮಾಡಲು ಜಾಸ್ತಿ POP ಗಣೇಶ ಮಾಡ್ತಾರೆ. ಈ ನಾವು ಮಣ್ಣಿನ ಗಣೇಶ ಮಾಡೋದು ಭಾಳ ಕಮ್ಮಿ, ಹಿಂಗೋಸ್ಕರ ಇದೊಂದು ಡಿಫ್ರೆಂಟ್ ಇರ್ಬೋದು. ಇದೊಂದು ಡಿಫ್ರೆಂಟ್ ಐತೆ, ಆಮೇಲೆ ಇನ್ನೊಂದು ಅದೊಂದು ಡಿಫ್ರೆನ್ಸ್ ಐತೆ. ಇದು ಹಾಂ, ನಮ್ಮ ಕಡೆಯಲ್ಲಿ ಒಂದು 10 ಮಾಡಲ್ ಇದೆ ಸರ್, POP ಮಾಡಲ್ ಅಂತೇಳಿ. ಅದರಲ್ಲಿ ಮಣ್ಣಲ್ಲಿ ಮಾಡ್ಬೇಕಂದ್ರೆ 3 ರಿಂದ 4 ದಿನ ಆಗುತ್ತೆ ಸರ್. ಇದು ನಾವು ಪೇಂಟಿಂಗ್ ಮಾಡಿದ್ದು ಸರ್, ಎಲ್ಲರೂ POP ಏನು ಅಂತ ಕೇಳ್ತಾರೆ ಸರ್. ಇದು ಯಾವುದೂ ನಮ್ಮ ಕಡೆ POP ಯಾವುದೂ ಇಲ್ಲ ಸರ್. ಇವತ್ತು ಚೆಕ್ ಮಾಡಿ ನೋಡ್ತಾರೆ, ಹಿಂಗೆ ಚೆಕ್ ಮಾಡ್ತಾರೆ ಎಲ್ಲ ಬಂದು POP ಏನು ಅಂತೇಳಿ. ನಮ್ಮ ಕಡೆ ಯಾವುದೂ POP ಇಲ್ಲ ಸರ್. ಹಾಂ, ಗೊತ್ತಾಗುತ್ತೆ ಸರ್. ಅದು ಸ್ವಲ್ಪ ಹಿಂಗೆ ಮಾಡಿದರೆ ಸ್ವಲ್ಪ ಪೊಳ್ಳಿಗೆ ಇಚ್ಚಿರ ಟೋಲ್ ಅನ್ನುತ್ತೆ. ಇದು ಸ್ವಲ್ಪ ಗಟ್ಟಿ ಬರುತ್ತೆ ಸರ್ ಅದು. ಹಾಂ, ಮಣ್ಣಿನ ಗಟ್ಟಿ ಬರುತ್ತೆ. ಹೌದು ಸರ್, ಗಟ್ಟಿ ಬರುತ್ತೆ. ಆಮೇಲೆ ವೇಟ್ ಆಗುತ್ತೆ ಸರ್ ಇವಾಗ. ಹಾಂ, ವೇಟ್ ಈಗ ಎಷ್ಟು? ಈಗ ಸುಮಾರು ಈ ಗಣಪತಿಗೆ ಎಷ್ಟು ವೇಟ್ ಇರ್ಬೋದು ಸರ್? ಈ ಗಣಪತಿ ಇನ್ನೊಂದು 20 kg ಇರ್ಬೋದು ಸರ್. ಹೌದು ಸರ್, 2 ಫೂಟ್ ಇದೆ ಸರ್ ಅದು. ಇವೆಲ್ಲ ಸ್ವಲ್ಪ ನಾರ್ಮಲ್ ವೇಟ್ಲೆಸ್ ಆಗ್ತವೆ ಸರ್. ಇವೆಲ್ಲ
ಇದೇನು ಹೋಲ್ಸೇಲ್ ಮಾರಕ್ಕೆ ಇದು ಮಾಡತ್ತೀರ ನೀನು ಮನೆಗೇನ ಮಾಡ್ತೀರ? ಹೋಲ್ಸೇಲು ಕೊಡ್ತೀವಿ ಸರ್, ಆಮೇಲೆ ರಿಟೇಲು ಕೊಡ್ತೀವಿ ಸರ್. ನಾವು ಹೋಲ್ಸೇಲ್ ಕೊಡ್ಬೇಕಾದ್ರೆ ಬರೀ ಪೇಂಟ್ ಮಾಡಿ ಕೊಡ್ತೀವಿ, ಈ ಥರ ಡೆಕೋರೇಷನ್ ಮಾಡಲ್ಲ. ಡೆಕೋರೇಷನ್ ಏನು ಬೇಕಪ್ಪ ಅಂತ ನಾವು ರಿಟೇಲ್ ಮಾಡಿ ಕೊಡ್ತೀವಿ ಸರ್. ಸ್ಟೋನ್ ಕಿನ್ಸಿ ನಮಗೆ ಬೇಕಾ ಏನು ಅಂತ ಕೇಳಿದ್ರೆ ಇವೆಲ್ಲ ನಾವೆಲ್ಲ ಗದಗಲ್ಲೆಲ್ಲ ಮಾರ್ಕೆಟ್ ಆಗುತ್ತೆ ಸರ್ ನಮಗೆಲ್ಲ. ಗದಗ ಎಲ್ಲಿವರೆಗೂ ಗದಗ ಒಂದೇ ಸರ್. ಆಮೇಲೆ ನಮ್ಮದು ನಮ್ಮ ಬ್ರದರ್ ಅಂತಿದ್ದಾರೆ ಸರ್, ಆಮೇಲೆ ಅವ್ರು ಗದಗ ಐತೆ, ಹುಬ್ಳಿ ಒಳಗೆ ಐತಿ, ಎಲ್ಲ ಕಡೆ ನಮ್ಮದು ಟೀಮ್ ಇದೆ ಸರ್ ನಮ್ಮದೆಲ್ಲ. ಹುಬ್ಳಿ ಒಳಗೂ ಮಾಡ್ತಾರೆ ಸರ್, ನಮ್ಮ ಅಣ್ಣ ಬ್ರದರ್ ಅಲ್ಲಿ ಮಾಡ್ತಾರೆ, ನಾವು ಗದಗಲ್ಲಿ ಮಾಡ್ತೀವಿ. ಇನ್ನೊಬ್ರು ಗಜನಗಢದಾಗ ಮಾಡ್ತಾರೆ. ಹೌದು ಸರ್. ಹೌದೌದು ಹೌದೌದು ಸರ್, ನಮ್ಮ ಫ್ಯಾಮ್ಲಿ ಫುಲ್ ಎಲ್ಲ ಗಣಪತಿ ಒಳಗೆ ಐತೆ ಸರ್, ಗಣಪತಿ ಎಲ್ಲ ಮಾಡ್ತಾರೆ. ಅವ್ರೇನು ಆರ್ನಮೆಂಟ್ ಏನೋ ಮಾಡ್ತಿದ್ದಾರೆ ಬಸ್ ಈ ಥರ ಅವರು ಡೆಕೋರೇಷನ್ ವರ್ಕ್ ಮಾಡ್ತಾರೆ ಸರ್, ಎಲ್ಲ ಸ್ಟೋನ್ಸ್ ಗಿನ್ಸ್ ಎಲ್ಲ ಹಚ್ಚಿ. ಓಕೆ. ಸೊ ಇನ್ನೂ ಕಣ್ಣು ಇದು ತಿಡಿಲ್ಲ ಅನ್ಸುತ್ತಲ್ಲ? ಹೌದು ಸರ್, ಸ್ವಲ್ಪ ಮಾಡ್ಬೇಕು ಸರ್, ಇನ್ನೂ ಮಾಡಿಲ್ಲ ಕಣ್ಣು ಎಲ್ಲ. ಬಾಜುಲ ಪೇಂಟ್ ಎಲ್ಲ ಇದೆ ಸರ್, ಅದು ಐಸ್ ಒಂದು ಲಾಸ್ಟಿಗೆ ಮಾಡ್ತೀವಿ ಸರ್ ನಾವೆಲ್ಲ. ಐಸ್ ಲಾಸ್ಟ್ ಮಾಡ್ಕೊಂತ. ಹೌದು ಸರ್. ಈ ಮೇನ್ ಡಿಫಿಕಲ್ಟ್ ಟಾಸ್ಕ್ ಅಂದ್ರೆ ಅದು ಐ ತಿಡೋದು. ಹೌದು ಸರ್. ಹೌದೌದು. ಬಟ್ ಹೆಂಗೆ ಅಕ್ಯುರೇಟಾಗಿ ಹೆಂಗೆ ಅಂತ ನೀವು ಈಗ ನಮ್ಗೆ ಆಗಿರ್ಬೋದು, ಕಣ್ಣಾಗಿರ್ಬೋದು, ಈಗ ನೋಡಿದ್ರೆ ಹಂಗೆ ಹಿಂಗೆ ಎದ್ದು ಬರಂಗೆ ಕಾಣಿಸ್ತೈತಿ ಗಣಪತಿ. ಸೊ ಹಂಗೆ ಹೆಂಗೆ ನೀವು ಕಲ್ಕೊಂಡ್ರೆ ಅಂತ ಸ್ಕಿಲ್ಸ್ ಅದನ್ನು ನಾವು ಮೊದಲೇನು ಮಾಡ್ಕೊಂಡ್ವಲ್ಲ ಸರ್, ಹಿಂಗಾಗಿ ನಮ್ಗೆ ಗ್ರಿಪ್ ಇರುತ್ತೆ ಸರ್ ನಮ್ಗೆ, ಯಾವ ಥರ ಮಾಡಿದ್ರೆ ಯಾವ ಥರ ಆಗುತ್ತೆ ಏನು ಎಂತ ಅಂತೇಳಿ. ನಿಮ್ಗೆ ಏನು ಕಷ್ಟ ಅನಿಸ್ತೈತೆ ನಮ್ಮಲ್ಲಿ ಮಾಡೋದ್ರೆ ಈ ಪ್ರೊಸೀಜರ್ ಒಳಗೆ? ನಿಮ್ಮ ಇವಾಗ ಮಣ್ಣು ತರೋದು ಸರ್, ಮಣ್ಣು ಎಲ್ಲಿ ಸಿಗಲ್ಲ ಸರ್ ನಮ್ಗೆ ಇಲ್ಲಿ ಎಲ್ಲೂ. ನಾವು ತಂದ್ರೆ ನಾವು ಹುಬ್ಳಿಗೆ ಹೋಗ್ಬೇಕು ಸರ್, ಆಮೇಲೆ ಒಂದು 100-200 ಕಿಲೋಮೀಟ್ರ್ ಜೆಡಿ ಮಣ್ಣು ಅಂತಾರೆ ಸರ್. ಹಾಂ, ಇದು ನಾವು ತರ್ಬೇಕಂದ್ರೆ ನಾವು ಗೋಕಾಕ್ ಹೋಗ್ಬೇಕು, ಇಲ್ಲ ಹುಬ್ಳಿ ಹೋಗ್ಬೇಕು. 200 ಆಮೇಲೆ 120-130 ಕಿಲೋಮೀಟ್ರ್ ಆಗುತ್ತೆ ಸರ್ ನಮ್ಗೆ ಇಲ್ಲಿಂದ. ಅಲ್ಲಿಂದ ಹೌದು ಸರ್, KG ಗೋಕಾಕಲ್ಲಿ KG 4 ರೂಪಾಯಿ ಕೊಡ್ತಾರೆ ಸರ್. ಹಾಂ, KG 4 ರೂಪಾಯಿ ಕೊಡ್ತಾರೆ. ಅದನ್ನು ತಂದು ಹಾಂ ಸರ್, ವರ್ಷ ಒಂದು ಟ್ರಿಪ್ ಹೋಗ್ತಾವೆ ಸರ್. ಅದನ್ನು ತಂದು ನಾವು ಹೊಂಡಿ ಎಲ್ಲ ಮಣ್ಣು ಸುರಿವಿ, ಪೌಡ್ರ್ ಇದೆ ಸರ್, ಅದು ಮಣ್ಣು ಸುರಿ ನೀರು ಹಾಕ್ಕೊಂಡು ಅದೆಲ್ಲ ಮಿಜ್ಜು ಮಾಡ್ಕೊತೀವಿ ನಾವು, ಹದ ಮಾಡ್ಕೊತೀವಿ. ಹದ ಮಾಡ್ಕೊಂಡು ನಾವು ಮೋಡಲ್ಲಿ ಅಪ್ಲೈ ಮಾಡ್ಕೊತೀವಿ. ನಮ್ಮಲ್ಲಿ ಒಂದು ಟ್ರಿಪ್ಪಿಗೆ ಎಷ್ಟು ಗಣಪತಿ ಇರ್ತದೆ? ಅದು ಸರ್, ಒಂದು ಟ್ರಿಪ್ಪಿಗೆ